ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ಲಿ ಡೈಲಿ ವ್ಲಾಗ್ ಇರುತ್ತೆ ಆ್ಯಂಡ್ ನಿಮ್ಗೆ ಇಷ್ಟ ಆಗುವಂಥ ವ್ಲಾಗು. ನನ್ನ ರಿಯಲ್ ಪ್ರೆಗ್ನೆನ್ಸಿ ಜರ್ನಿ ಇವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕಂಪ್ಲೀಟಾಗಿ ಡೇ ಒನ್ನಿಂದ ಏನೇನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಟೆಸ್ಟ್ ಮಾಡಬೇಕಿತ್ತು ಆ್ಯಕ್ಚುಲಿ ಇವತ್ತು, ಹಾಗಾಗಿ ಅದನ್ನು ಅಲ್ಲಿಂದನೂ ವಿಡಿಯೋನ ನಿಮಗೆ ಹಾಕಿದ್ದೀನಿ. ಸೊ ಬನ್ನಿ ಇವತ್ತು ಟೆಸ್ಟ್ ಮಾಡೋಣ, ಏನಾಗುತ್ತೆ ಅಂತ ನೋಡೋಣ ರಿಸಲ್ಟು. ಓಕೆನಾ? ನಾನು ಆಗಸ್ಟ್ 10ನೇ ತಾರೀಕು ಪೀರಿಯಡ್ಸ್ ಆಗಬೇಕಿತ್ತು, ಆಗಿಲ್ಲ. ನಾನು ಮೊದಲಿಗೆ ಝೆಪ್ಟೋಯಿಂದ ಆರ್ಡರ್ ಮಾಡಿದ್ದೆ ಈ ಪ್ರಕಾರ್ ನ್ಯೂಸ್ದು ಕಿಟ್ಟು. ಇದರಲ್ಲಿ ಏನಾಯ್ತಂದರೆ, ಇದು ನಾನು ವೆರಿ ನೆಕ್ಸ್ಟ್ ಡೇನೇ ಟ್ರೈ ಮಾಡಿದೆ. ಆಮೇಲೆ 1 ಡಿವೈಸ್ ಇನ್ವ್ಯಾಲಿಡ್ ಬಂತು. 1 ಡಿವೈಸಲ್ಲಿ ಲೈಟ್ ಫೇಂಟ್ ಲೈನ್ ಬಂತು ಅಷ್ಟೇ. ಸೊ 1 ಡಿವೈಸ್ ಇನ್ವ್ಯಾಲಿಡ್ ಅಂತ ತೋರಿಸ್ತು, ಹಂಗಾಗಿ ಸುಮ್ಮನಾದೆ. ಮತ್ತು ತಿರ್ಗಾ ಇನ್ನೊಂದು ಡಿವೈಸ್ 2 ಇತ್ತು ಅದರಲ್ಲಿ ಅಲ್ವಾ. ಸೊ ಹಂಗಾಗಿ 2ರಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಬಟ್ ಬಂದು ನನಗೇನಂದರೆ ಒಂದಿನ ಮಿಸ್ ಆಯ್ತಲ್ವಾ. ಸೊ ಚೆಕ್ ಮಾಡೋಣ, ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಅರ್ಲಿ ಮಾರ್ನಿಂಗ್ ಏನು ಚೆಕ್ ಮಾಡಿಲ್ಲ. ಇದನ್ನು ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಯೂಶ್ವಲಿ ಬೆಳಗ್ಗೆ ಟೈಮ್ ನಾವು ಪೀರಿಯಡ್ಸ್ ಆಗಿಬಿಡ್ತೀವಲ್ವಾ, ಆ ಟೈಮಲ್ಲಿ ನಾನೇ ಮಾಡಿಲ್ಲ. ಅಂದರೆ ನಾನು ವೆಯ್ಟ್ ಮಾಡಿದೆ. ಮತ್ತು ತಿರ್ಗಾ ಸಂಜೆವರೆಗೂ ನೋಡಿ, ಸಂಜೆ ಮೇಲೆ ನಾನಿದು ಟೆಸ್ಟ್ ಫಸ್ಟ್ ಮಾಡಿದ್ದು ನಾನು. ಹಾಗಾಗಿ ನನಗೆ ಇದರಲ್ಲಿ ರಿಸಲ್ಟ್ ಬರಲಿಲ್ಲ. ರಿಸಲ್ಟ್ ಅಂದರೆ ಒಂಥರ ಫೇಂಟ್ ಲೈನ್ ಬಂತು, ಲೈಟಾಗಿ ಬಂತು. ಸೊ ನಂಗೆ ಕನ್ಫ್ಯೂಸ್ ಆಯಿತು. ಹೋಗಲಿ ಬಿಡು, ಪರವಾಗಿಲ್ಲ. ಅಂದರೆ ನಾನು ಬೆಳಗ್ಗೆ ಚೆಕ್ ಮಾಡಬೇಕಿತ್ತು, ನಾನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ನನಗೇನಂದರೆ ಈ ಥರದ್ರಲ್ಲೆಲ್ಲ ಅಷ್ಟು ಟೆನ್ಷನ್ ಆಗೋಲ್ಲ. ಬಿಕಾಸ್ ಆಲ್ರೆಡಿ ಇಟ್ಸ್ ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ವಾ. ಸೊ ಏನು ಅನಿಸಲ್ಲ. ಫಸ್ಟ್ ಪ್ರೆಗ್ನೆನ್ಸಿ ಆದರೆ ಹೌದು, ತುಂಬ ಟೆನ್ಷನ್ ಇರುತ್ತೆ. ಏನು ಇವತ್ತಾಯಿತು ಆಗುತ್ತೋ, ನಾಳೆ ಆಗುತ್ತೋ, ನಾಡಿದ್ದಾಗುತ್ತೋ, ಬರೀ ಅದೇ ಟೆನ್ಷನ್ನೇ ಆಗ್ತಾ ಇರುತ್ತೆ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ವಾ. ಸೊ ಐ ಥಾಟ್ ಓಕೆ ಫೈನ್, ನಾಳೆ ಬೆಳಗ್ಗೆ ಚೆಕ್ ಮಾಡೋಣ ಅಂತ. ಆ್ಯಂಡ್ ಇದು ನೋಡಿ, ಹಿಂಗೆ ಲೈಟ್ ಲೈನ್ ಬಂತು ಅಷ್ಟೇ. ಸುಮ್ಮನಾದೆ ನಾನು ಅಲ್ಲಿಗೆ. ಮತ್ತೆ ತಿರ್ಗಾ ಬಟ್ ನಂಗೆ ಗೊತ್ತಾಗಿತ್ತು ಆಲ್ರೆಡಿ, ಮೇ ಬಿ ನಂಗಿದ್ದು ರಿಸಲ್ಟ್ ನಾಳೆ ಬೆಳಗ್ಗೆ ಬರ್ಬೋದು ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಮತ್ತು ಇನ್ನು ತಿರ್ಗಾ 2 ಡಿವೈಸ್ನ ನಾನು ತರಿಸಿದ್ದೆ. ಅದು ಬೇರೆ ಬ್ರ್ಯಾಂಡ್ ಇದರಲ್ಲಿ ಈ ಥರ ಇನ್ವ್ಯಾಲಿಡ್ ಅಂತ ಬರ್ತಾ ಇತ್ತಲ್ಲ, ಹಾಗಾಗಿ ಸರಿ ಹೋಗಿಲ್ಲ. ಅದಕ್ಕೆ ಬೇರೆ ತರಿಸಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸಂಜೆ ಅಂದರೆ ರಾತ್ರಿ ಆರ್ಡ್ರ್ ಮಾಡಿದೆ. ಅದು ನನಗೆ ಇಮಿಡಿಯೇಟಾಗಿ ಬಂತು. ಬಟ್ ಅವಾಗ ನಾನು ಚೆಕ್ ಮಾಡಿಲ್ಲ, ಬಿಕಾಸ್ ಆಲ್ರೆಡಿ ಚೆಕ್ ಮಾಡಿದ್ದೆ. ರಿಸಲ್ಟ್ ಈ ಥರ ಬಂದಿತ್ತಲ್ವ, ಲೈಟ್ ಲೈನ್ ಬಂದಿತ್ತು, ಸರಿ ಹೋಗಿರಲಿಲ್ಲ. ಮತ್ತು ನೆಕ್ಸ್ಟು ಡೇ ಬೆಳಗ್ಗೆದಿದ್ದು. ಹಾಯ್ ಗಾಯ್ಸ್, ಸೊ ಟೆಸ್ಟ್ ಮಾಡಿದ್ದೀನಿ. ಇದು ಪಾಸಿಟಿವ್ ಬಂದಿದೆ. ಇವಾಗ ಕೆಳಗಡೆ ಹೋಗ್ತೀನಿ, ಸೊ ತೋರಿಸ್ತೀನಿ ಏನು ಬಂದಿದೆ ಅಂತ ನೋಡೋಣ. ಓಕೆನಾ? ಸೊ ಬನ್ನಿ ಇವಾಗ ಕೆಳಗಡೆ ಹೋಗೋಣ ಬೇಗ. ಪಾಸಿಟಿವ್ ಬಂದಿದೆ. ಆ್ಯಂಡ್ ಇನ್ನೊಂದರಲ್ಲಿ ಚೆಕ್ ಮಾಡಿದೆ, ಅದರಲ್ಲೂ ಕೂಡ ಪಾಸಿಟಿವ್ ಬಂದಿದೆ. ಆಲ್ರೆಡಿ ತಗೊಂಡ್ಬಿಟ್ಟಿದ್ದೆ, ಟೆಸ್ಟ್ ಮಾಡಿದ್ಯಾ? ಬಂತಲ್ಲ, ಪ್ರೆಗ್ನೆಂಟಾ ಗೊತ್ತಿಲ್ಲ, ಚೆಕ್ ಮಾಡಿ. ಇನ್ನೊಂದು ಮಗು. ಸೂಪರ್. ಟೂ ಗ್ರೀನ್ಸು, ಪಿಂಕ್ ಕಲರ್ ಲೈನ್ ಬಂದು ಪ್ರೆಗ್ನೆಂಟ್ ಅಂತ ತಾನೆ? ಹೌದು. ಓ ಸೂಪರ್. ಏನು ನಾವು ಪ್ಲ್ಯಾನ್ ಮಾಡಿಲ್ಲ, ದೇವ್ರು ಕೊಡ್ತಾವನಲ್ಲ. ಲವ್ಲಿ. ಹುಷಾರಾಗಿ ಇದು ಮಾಡ್ಕೋಬೇಕು ನಾವು. ಹೌದು, ಎಲ್ಲ ಪ್ಲಾನಿಂಗ್ ಕರೆಕ್ಟಾಗಿ ಮಾಡಿಕೊಂಡು ಸ್ಟಾರ್ಟ್. ಹೇಗೆ ಅನಿಸ್ತಿದೆ 2 ಪಿಂಕ್ ಲೈನ್? ಆ್ಯಕ್ಚುಲಿ ಚೆನ್ನಾಗಿ ಅನಿಸ್ತಿದೆ. ಇಟ್ಸ್ ಗುಡ್ ಅಲ್ಲ. ಲೈಕ್ ಆಲ್ರೆಡಿ ವಿ ಹ್ಯಾವ್ ಒನ್ ಕಿಡ್, ಒನ್ ಮೋರ್ ಕಿಡ್ನ ವೆಲ್ಕಮ್ ಮಾಡಿದ್ರೆ. ಇದು ಫಸ್ಟು HCG ಬೆಳಗ್ಗೆ ಫಸ್ಟ್ ಟ್ರೈ ಮಾಡಿರೋದು ಇದು. ಓಕೆ, ಇದು ಲೇಟರ್. ಅವ ತಾಯಿ ನೀನು ಅದೇನೋ ಕಳುಲೆ ಡ್ಯಾನ್ಸ್ ಗೀನ್ಸು ಕುಣಿಯೋದು ಹತ್ತದು ಇಳಿಯೋದು ಮಾಡಬೇಡಮ್ಮ, ಸ್ವಲ್ಪ ಹುಷಾರಾಗಿರು. ಫಸ್ಟ್ ನಾವು ಎಷ್ಟು 3 months ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡಿದ್ವಿ ಗೊತ್ತಲ್ಲ. ಫಸ್ಟ್ ಹೌದು, ಬಿ ಲೈಕ್ ದಟ್ ಬೆಟರ್. ನನಗೆ ಲೈಟ್ ಸಿಮ್ಟಮ್ಸ್ ಏನಂದರೆ ಪೇಯ್ನು, ನಿಪ್ಪಲ್ ಪೇಯ್ನ್ ಆಗೋದು, ಈ ಥರ ಸಿಮ್ಟಮ್ಸ್ ಅನಿಸ್ತಾ ಇತ್ತು. ಬಟ್ ಏನೋ ಮೇಜರ್ ಆಗಿಲ್ಲ. ನಿದ್ದೆ ಯಾವಾಗ ಬರಲಿಲ್ಲ ಅಂತೂ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ನಾನು ಅದೇ ಥರ ಇದ್ದಿದ್ದೆ, ಸೇಮು. ನಿದ್ದೆ ಬರ್ತಾ ಇರಲಿಲ್ಲ, ರಾತ್ರಿ ಎಲ್ಲ ಎಚ್ಚರಿಕೆ ಆಗೋದು.
ಸಮ್ವೇರ್ ಐ ಗೆಸ್, ಬಟ್ ಇಟ್ ವಾಸ್ ಜಸ್ಟ್ ಅನ್ಪ್ಲಾನ್ಡ್ ಅಷ್ಟೇ ಅಲ್ಲ. ನೀನು ಅನ್ಕೊಂಡಿದ್ದ ಇಲ್ಲ ಅಂದ್ರೆ ಲೈಕ್ ಮಗು ಬೇಕು ಅಂತ ಅಂತೂ ಮನ್ಸಲ್ಲಿ ಇತ್ತು, ಬಟ್ ಇವಾಗ ಅಂತ ಏನು ಡಿಸೈಡ್ ಮಾಡಿರಲಿಲ್ಲ. 3 years ಗ್ಯಾಪ್ ಅಂತ ನನ್ನ ಥಾಟ್ ಅಲ್ಲಿ ಇದ್ದಿದ್ದು ಮೈಂಡ್ ಅಲ್ಲಿ. ಹೌದು, ಬಟ್ ದಿಸ್ ಇಸ್ ಎ ಗುಡ್ ಥಿಂಗ್. ನೈಸ್ ಅಲ್ಲ? ಯಾ, ಇಟ್ಸ್ ಗುಡ್. ಥ್ಯಾಂಕ್ಸ್ ಟು ಗಾಡ್ ಅಲ್ಲ. ನೀನು ನಂಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆ ಹೇಳೋ 9 months ನಾನು ಕ್ಯಾರಿ ಮಾಡೋದಲ್ಲ, ಅದಕ್ಕೆ ಕೊಡೋದು ಗಿಫ್ಟ್ ಗಾಡ್. ಹೌದು ಇಲ್ಲ ಇದ್ರ ಬಗ್ಗೆ. ಹೌದು, ಕರೆಕ್ಟ್. ಖುಷಿ ಆಯ್ತಾ? Really happy. I'm now like lot of things are running in my head. Hello, I have to start planning. Plan A, Plan B, Plan C ಎಲ್ಲ ರೆಡಿ ಮಾಡ್ಕೋಬೇಕು. ಶಿವರ್ ಆಗ್ತಾ ಇದೆ. ಹೌದಾ? ಯಾಕೆ? ಅದು ಹಂಗೆ ಒಂಥರ ಮೂಡ್ ಸ್ವಿಂಗ್ಸ್ ಆಗೋದು ಒಂಥರ. ಇನ್ಮೇಲಿಂದ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊತೀಯ ನೀನು ನನ್ನ ಹತ್ರ? ಹಂಗಾದ್ರೆ ಇಲ್ಲ, ಜಗಳ ಮಾಡಲ್ಲ, ತಿನ್ನಕ್ಕೆ ಕೊಡಿಸು ಅಂತೀನಿ ಅಷ್ಟೇ. ತಿನ್ನಕ್ಕೆ ಕೊಡ್ಸ್ಕೊಂಡು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ. ನನ್ನೇ ಫೋಕಸ್ ಮಾಡಿ ತೆಗಿತಿದ್ಯಲ್ಲೇ ವಿಡಿಯೋನ. ತೋರ್ಸು. ಅದೆಲ್ಲ ತೋರಿಸ್ಬಾರ್ದು ಸುಮ್ಮನೆ. ಸೊ ಫೈನಲಿ, ಸೊ ಈ ಮಂತೇ ನಾವು ಮಾಡ್ಕೊಬೇಕಂತ ನಾವು, ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್, ಬಟ್ ದೇವ್ರು ಯಾವಾಗ ಕೊಡ್ತಾನೆ ಅವಾಗ ನಾವು ರಿಸೀವ್ ಮಾಡ್ಕೋಬೇಕು ಅಂತ ವಾಟ್ ಐ ಫೆಲ್ಟ್. ವಿ ಆರ್ ವೆರಿ ಹ್ಯಾಪಿ. ವಿ ಆರ್ ಪ್ರೆಗ್ನೆಂಟ್ ಅಗೇನ್. ವಿ ಬೋತ್ ಆರ್ ಪ್ರೆಗ್ನೆಂಟ್ ಅಗೇನ್ ಅಂತ ಹೇಳ್ಬೋದು. ಸೊ ಇದು ಮಾರ್ನಿಂಗ್ ಒಂದ್ಸರಿ ಟೆಸ್ಟ್ ಮಾಡಿದ್ದು, ಅಂದರೆ ಫಸ್ಟ್ ಯೂರಿನಲ್ಲಿ ಟೆಸ್ಟ್ ಮಾಡಿದಾಗ ತುಂಬ ಚೆನ್ನಾಗೆ, ಅಂದರೆ ಡಾರ್ಕ್ ಲೈನಲ್ಲೇ ಬಂತು. ಸೊ ಇದು ಅದಾದಮೇಲೆ ನೆಕ್ಸ್ಟ್ ಟ್ರೈ ಮಾಡಿದಾಗ ಈ ರೀತಿ ಲೈಟ್ ಲೈನಲ್ಲಿ ಬಂದಿದೆ. ಸೊ ನಿಮಗೆ ಇನ್ನು ಜಸ್ಟ್ 2 days ಆಗಿರೋದು ಅಷ್ಟೇ, ನಂದು ಮಿಸ್ ಆಗಿ 2 days ಆಗಿರೋ ಇದರಲ್ಲಿ ಈ ಥರ ಇಷ್ಟು ಚೆನ್ನಾಗಿ ಡಾರ್ಕ್ ಬಂದಿದೆ. ಯೂಶ್ವಲಿ ಬರಲ್ಲ. ಕೆಲವೊಬ್ರಿಗೆ ನೆಕ್ಸ್ಟ್ ಡೇನೇ ಸಖತ್ತಾಗಿ ಬರುತ್ತೆ ರಿಸಲ್ಟು, ಬಟ್ ಇನ್ನು ಕೆಲವೊಬ್ಬರಿಗೆ 1 ವಾರ ಆಗಬೇಕು, ಒಂದು 5 ದಿನ ಆಗಬೇಕು, 6 ದಿನ ಆಗಬೇಕು, 4 ದಿನ ಆಗಬೇಕು, ಈ ಥರ ಎಲ್ಲ ಇರುತ್ತೆ. ಸೊ ನಮ್ಗೆ ಏನಂತ ಹೇಳಿದ್ರೆ ಇಲ್ಲ ಇಟ್ ಇಸ್ ಆಫ್ಟರ್ 5th month. ಹೌದು. ಸೊ ನಮ್ಮದು ಏನಂತ ಹೇಳಿದ್ರೆ, ನಮ್ಗೆ ಎಷ್ಟು ಬೇಗ ಮನೇಲಿ ರಿಸಲ್ಟ್ ರ್ಯಾಪಿಡ್ ಟೆಸ್ಟ್ ಸಿಗುತ್ತೋ ನಾವು ಇಮಿಡಿಯೇಟಾಗೆ ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೇಗನೆ ಟೆಸ್ಟ್ ಮಾಡಿರೋದು. ಆ್ಯಂಡ್ ಪಾಸಿಟಿವ್ ಬಂದಿದೆ. ವಿ ಥ್ಯಾಂಕ್ ಗಾಡ್. ತುಂಬ ಖುಷಿ ಆಗ್ತಿದೆ. ಇನ್ನೊಂದು ನೋಡೋಣ ನೆಕ್ಸ್ಟ್ ಪ್ರೊಸೀಜರ್ ಹೆಂಗಿರುತ್ತೆ ಏನಂತ ನಮಗೂ ಐಡಿಯಾ ಇಲ್ಲ. ಸೊ ನಿಮ್ಮ ಜೊತೆ ಎಲ್ಲದನ್ನು ಶೇರ್ ಮಾಡ್ಕೋತೀವಿ. ಈ ಜರ್ನಿಯಲ್ಲಿ ಇವಾಗ ಇದೊಂದು ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಹ್ಯಾಪಿಯಾಗಿದೆ. ಹ್ಯಾಪಿನಾ? ಐ ಆಮ್ ರಿಯಲಿ ಹ್ಯಾಪಿ. ಲೈಕ್ ನನಗೆ ಐ ಆಮ್ ಜಸ್ಟ್ ಥಿಂಕಿಂಗ್ ಲೈಕ್ ಆಲ್ರೆಡಿ ನಮ್ಮ ಪಾಪು ಇದೆ. ಲೈಕ್ ವಿ ನೋ ಹೌ ವಿ ಲವ್ ಹರ್. ಸೊ ಇನ್ನೊಂದು ಪಾಪು ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಸಕಾಲಾಗಿರುತ್ತೆ ಅಂತ. ಬಟ್ ವಿ ಹ್ಯಾವ್ ಟು ಪ್ಲ್ಯಾನ್ ಆಲ್ಸೋ. ಸೊ ಕರೆಕ್ಟ್. ನೆಕ್ಸ್ಟ್ ಬೇಬಿ ವೆಲ್ಕಮ್ ಮಾಡೋಕ್ಕೆ ಇನ್ ದ ಸೆನ್ಸ್ ಲೈಕ್ ನಾವು ಇಟ್ಸಲ್ಲಿ ವಿ ಹ್ಯಾವ್ ಟು ಸ್ಟಾರ್ಟ್. ಈ ಕ್ಷಣದಿಂದನೇ ಸ್ಟಾರ್ಟ್ ಆಗಬೇಕದು. ರೈಟ್. ಕರೆಕ್ಟಾಗಿ ಪ್ಲ್ಯಾನಿಂಗು, ಫೈನಾನ್ಷಿಯಲ್ ಪ್ಲಾನಿಂಗ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮೆಂಟಲಿ ನಾವು ಸ್ಟ್ರಾಂಗ್ ಆಗಿರಬೇಕು, ಫಿಸಿಕಲಿ ನಾನು ಸ್ಟ್ರಾಂಗ್ ಆಗಿರಬೇಕು ಅವ್ರಿಗಿಂತ. ಸೊ ಫಿನಾನ್ಷಿಯಲಿನೂ ಅವ್ರು ಸ್ಟ್ರಾಂಗ್ ಇರಬೇಕು. ಸೊ ಇಲ್ಲ ತಿನ್ನಲ್ಲ, ಕೊಟ್ಬಿಡು. ಸೊ 1 by 1 ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಪೋಸ್ಟ್ ಆಗುತ್ತೆ ಅಂತ, ಬಟ್ ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಬೇಕು ಅಂತ ಅನ್ನಿಸ್ತು. ಸೊ ಮಾಡ್ಕೊಂಡಿದ್ದೀನಿ. ಬಾಯ್. ಹೇಳ್ಬಿಡು ಏನಾರು. ಏನಂತ ಹೇಳಿ? ಸ್ಪೆಲ್ ಬೌಂಡ್ ಅಂತಲ್ಲ. ಇಲ್ಲ, ಸಿ ದಿಸ್ ಅ ಗುಡ್ ಥಿಂಗ್ ಫಾರ್ ಅಸ್ ಅಂತ ನನಗೆ ಅನಿಸ್ತಿದೆ. ಅದು ಇಟ್ಸ್ ಅ ಗುಡ್ ಥಿಂಗ್ ಫಾರ್ ಅಸ್. ಇದು ದೇವ್ರದಿಂದ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಹೌದು. ದಟ್ಸ್ ವಾಟ್ ಐ ನೀಡ್. ಅಮ್ಮಂಗೆ ಹೇಳು. ಅಮ್ಮ ಏನು ನಿಮ್ದು? ಏನು ನಿಮ್ಮದು? ಏನಂತ?
ಅಮ್ಮ ಇದು ಮಾರ್ಕಿಂಗ್ ಅಷ್ಟೇ ಆಗಿರೋದು ಗುರು. ಇನ್ನ ಟೈಮ್ ಇದೆ. ಗಂಡ್ ಪಾಪು ಹೆಣ್ ಪಾಪು ಅನ್ಕೊಂಡು ಏನು ಇನ್ನೊಂದು ಹೆಣ್ಮಗು ಹುಟ್ಟಿದ್ರೆ ಏನಾಯ್ತೈತೆ? ಅದು ಏನು ಮಾಡಕ್ಕಾಗಲ್ಲ. ಏನ್ ಮಕ್ಳಿದ್ರೆ ಸಾಕು, ಸುಮ್ಮನೆ ಇಬ್ರು ಮಕ್ಕಳಾಗದೆ ಕಷ್ಟ ಇದೆ ಈ ಪ್ರಪಂಚದಲ್ಲಿ ಇವಾಗ. ಅದರಲ್ಲೂ ಗಂಡು ಮಕ್ಕಳು ಹೆಣ್ಮಕ್ಳು ಅಂದ್ರೆ ಆಕ್ಚುಲಿ ಅಲ್ವಾ ದೀಪ? ನನಗೆ 3 ಜನ. ಅಟ್ಲಿ ನನ್ಗಪ್ಪ ನಂದು ಇಬ್ರು ಸಾಕೋವಷ್ಟು ಕೆಪಬಿಲಿಟಿ ನಮಗಿದೆ. ಕಷ್ಟ. ನೋಡಿದ್ರಾ ನಾವೆಷ್ಟು ಹ್ಯಾಪಿಯಾಗಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಮಗು ಅನ್ನೋದು ಏನಿದೆ, ಇಟ್ಸ್ ಅ ಬ್ಲೆಸ್ಸಿಂಗ್ ಅಲ್ವಾ? ನೀವು ಎಂಥದ್ದೇ ತಿಪ್ಪರ್ಲಾಗ ಹಾಕಿ, ನೀವು ಏನೇ ಮಾಡಿ, ವೆದರ್ ಇಟ್ ಈಸ್ ದಪ್ಪ ಇದ್ದಾರೆ, ಸಣ್ಣ ಇದ್ದಾರೆ, PCOD ಇದೆ, PCOS ಇದೆ, ಅಥವಾ ಏನೋ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ, ನನ್ ಆಫ್ ದಿಸ್ ಲಾಸ್ಟಲ್ಲಿ ನಿಜವಾಗ್ಲೂ ಇದು ಯಾವುದೂ ಕೂಡ ಮ್ಯಾಟರ್ ಆಗಲ್ಲ. ಐ ಹ್ಯಾವ್ ಸೀನ್ XXL ಇರ್ತಾರಲ್ಲ, ಅಂದರೆ ಎಕ್ಸ್ಟ್ರೀಮ್ಲಿ ದಪ್ಪ ಇರೋರು ಕೂಡ ಮಗು ಇಬ್ಬರಿಬ್ರು 3 ಜನ ಮಗು ಮಾಡ್ಕೊಂಡ್ರದ್ದು ನಾನು ನೋಡಿದ್ದೀನಿ. ಎಕ್ಸ್ಟ್ರೀಮ್ಲಿ ಸಣ್ಣ ಇದ್ದು ಅವರು ಹೆಲ್ದಿಯಾಗೇ ಕಾಣಿಸ್ತಿರ್ತಾರೆ ನೋಡೋದಕ್ಕೆ. ಅವರಿಗೆ 10 ವರ್ಷ 15 ವರ್ಷ ಬಿಟ್ಟು ಮಗು ಆಗಿರೋದನ್ನು ಕೂಡ ನಾನು ನೋಡಿದ್ದೀನಿ ನನ್ನ ಒಂದು ಜರ್ನಿಯಲ್ಲಿ. ಸೊ ಆವಾಗ ನನಗನ್ಸಿದ್ದು ಇಟ್ಸ್ ಅ ಬ್ಲೆಸ್ಸಿಂಗ್ ಫ್ರಮ್ ಗಾಡ್ ಅಷ್ಟೇ. ಅವ್ನು ಯಾವಾಗ ನಮಗೆ ಕೊಡ್ತಾನೆ, ಅವ್ನು ಯಾವಾಗ ನಮಗೆ ಬ್ಲೆಸ್ ಮಾಡ್ತಾನೆ, ನಾವು ತಾಯಿ ಆಗಬೇಕು ಅಂತ ಯಾವಾಗ ದೇವರು ನಮಗೆ ಆ ಒಂದು ಬ್ಲೆಸ್ಸಿಂಗ್ನ ಕೊಡ್ತಾನೆ, ಅಂಥ ಟೈಮಲ್ಲಿ ನಾವು ಅದನ್ನು ರಿಸೀವ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟರೆ ನಥಿಂಗ್. ಇನ್ನು ಸೈನ್ಸ್ ಆಗಲಿ ಇನ್ನೊಂದಾಗಲಿ ಅದನ್ನು ಡಾಕ್ಟರ್ಸೇ ಒಪ್ಕೊಂಡಿರುವಾಗ, ಸೈನ್ಸ್ಗಿಂತ ಜಾಸ್ತಿ ಇನ್ನೂ ಒಂದು ಏನೋ ಇದೆ ಅನ್ನುವಾಗ, ಸೊ ಇಟ್ ಇಸ್ ಸೋ ಮಚ್ ಎಮೋಷನ್ಸ್ ಕಮ್ಮಿಂಗ್ ಔಟ್. ಯಾಕೆಂದರೆ ಒಂದು ತಾಯಿ ಆಗೋದಂತ ಹೇಳಿದ್ರೆ ಅದು ಒಂದು ಸಲ ಅಲ್ಲದೆ 2 ಸಲ 3 ಸರಿ ಮಕ್ಕಳು ಮಾಡ್ಕೊಳ್ತಾ ಇರೋರು ಇದ್ದಾರೆ ತುಂಬ ಜನ ಅಲ್ವಾ. ಸೊ ಇಟ್ಸ್ ಅ ವೆರಿ ವೆರಿ ನೈಸ್ ಥಿಂಗ್. ನನ್ನ ಬಾಡಿ ಇನ್ನೊಂದು ಮಗುನ ಹೇರೋದಕ್ಕೆ ಒಂದು ಶಕ್ತಿ ಕೊಟ್ಟಿರೋದಕ್ಕೆ ದೇವರಿಗೆ ನಾನು ಯಾವಾಗಲೂ ಥ್ಯಾಂಕ್ಸು. ನೋಡಿ ನನ್ನ ಒಂದು ರೂಮಲ್ಲೂ ಯಾವ ಫೋಟೋ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಅ ನೈಸ್ ಥಿಂಗ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಮ್ಮ ಮನೇಲಿ ಎಲ್ಲರೂ ಖುಷಿಯಾಗಿದ್ದೀವಿ. ಇನ್ನೊಂದು ಸ್ವಲ್ಪ ಅದು ಹೆಂಗೆ ಗೊತ್ತಾ, ಹಿಂಗೆ ಟಕ್ಕಂತ ಬಂದ್ಬಿಡುತ್ತೆ 9 months. ನನಗೆ ಅದೇ ಬೇಜಾರಾಗೋದು ಯಾವಾಗಲೂ. ಅದು ಎಂಜಾಯ್ ಮಾಡೋ ಪ್ರಾಸೆಸ್ಸಲ್ಲಿ ನಾವು ಎಷ್ಟೊಂದು ವಿಷಯಗಳನ್ನ ಕಲ್ತ್ಕೊತೀವಿ. ನಿಜವಾಗ್ಲೂ ಹೇಳಬೇಕಂದ್ರೆ ಎಷ್ಟೊಂದು ವಿಚಾರಗಳನ್ನ ನಾವು ನಮ್ಮ ಲೈಫಲ್ಲಿ ಮತ್ತೆ ಯಾವತ್ತೂ ನಾವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಗಲ್ಲ ಅಂಥ ಒಂದು ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನ ಮಾಡ್ತಾ ಇರ್ತೀವಿ. ಐ ಸ್ವೇರ್ ನನಗಂತೂ ಇನ್ಕ್ರೆಡಿಬಲಿ ಹ್ಯಾಪಿ ಅಂತ ಹೇಳ್ಬೋದು ನಾನು ಮತ್ತು ಸೋಮು. ನನಗೆ ಮುಂಚೆ ಎಲ್ಲ ಹೆಂಗೆ ಅನ್ನಿಸ್ತಿತ್ತು ಅಂದರೆ, ನಮ್ಮ ತಕ್ಷವಿ ಹುಟ್ಟಿದಾಗ ಅದು ತುಂಬ ಪಾಪದ ಮಗು, ನನ್ನ ಮಗಳು ತುಂಬ ಪಾಪದ ಮಗು ಆಯಿತಾ. ನಂಗಾದ್ರೂ ನೆಕ್ಸ್ಟ್ ಇಯರೇ ನನಗೆ ಅವಳು 1 ವರ್ಷ ಆದ್ಲಲ್ಲ, 1 ವರ್ಷ ಆಗಿ ನೆಕ್ಸ್ಟ್ ಇಯರೇ ನನಗೆ ಇನ್ನೊಂದು ಮಗು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ತುಂಬ ಅನಿಸ್ತಾ ಇತ್ತು. ಅಂದರೆ ಅದೊಂಥರ ಅದು ಬ್ಯೂಟಿಯೇ ಬೇರೆ ಅದು ಆಯಿತಾ. ಆ ಮಗುನ ಎತ್ಕೊಳ್ಳೋದು, ಮುದ್ದಾಡೋದು, ಆ ಸಣ್ಣ ಮಗು ಇದ್ದಾಗ ಅದನ್ನು ಆಟಾಡ್ಸೋದಿದೆಯಲ್ಲ, ಇಟ್ಸ್ ಅ ಬ್ಯೂಟಿ ಅಂತ ಹೇಳ್ಬೋದು ಮದರ್ಹುಡ್ಡಲ್ಲಿ. ಐ ಸ್ವೇರ್ ನನಗೆ ಒಂದು ಕಾಲದಲ್ಲಿ ಮಕ್ಕಳಂದ್ರೇ ಆಗದೆ ಇರೋಳು. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ನೀವು ನನ್ನ ಯಾವತ್ತೂ ಈ 6-7 ವರ್ಷದಲ್ಲಿ ನಾನು ಯಾವ ಮಗುನೂ ಎತ್ತಿ ಆಟಾಡ್ಸಿರೋದನ್ನ ನೀವು ನೋಡಿರಲಿಕ್ಕೆ ಇಲ್ಲ ಬಿಡಿ. ಯಾವ ವಿಡಿಯೋದಲ್ಲೂ ನನ್ನ ಪ್ರಕಾರ ಯಾವ ವಿಡಿಯೋದಲ್ಲೂ ನಾನು ಕ್ಯಾಪ್ಚರ್ ಮಾಡಿಲ್ಲ. ಆ ಥರದ್ದು ಯಾವ ವೀಡಿಯೋಸು ನಾನು ಮಾಡಿಕೊಂಡು ಇಲ್ಲ. ಮತ್ತು ನನಗೆ ಮಕ್ಕಳಂದ್ರೂ ಅಷ್ಟಕ್ಕಷ್ಟೇ. ಅಷ್ಟೊಂದು ನಾನೇನು ಎತ್ಕೊಳ್ಳೋದು, ಮುದ್ದಾಡೋದು, ಅದು ಹೆಂಗೆ ಸಮಾಧಾನ ಮಾಡೋದು ಅದೆಲ್ಲ ನನಗೆ ಗೊತ್ತಿಲ್ಲ ಆಯಿತಾ. ಬಟ್ ನನ್ನ ಮಗಳು ಹುಟ್ಟಿದ್ಮೇಲೆ ಐ ಸ್ವೇರ್ ಆನ್ ಗಾಡ್, ನಾನು ಇವಾಗ ಯಾವ ಮಕ್ಕಳು ಸಿಕ್ಕರೂ ಎತ್ಕೋತೀನಿ. ಅದು ಮೋಸ್ಟ್ಲಿ ಅಂಥ ಕಲ್ಲು ಹೃದಯ ಇರ್ತಾರಲ್ವ, ಅಂಥವ್ರಿಗೇ ದೇವರು ನಿನಗಿದ್ರ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ಬೇಕು ಅನ್ಸಲಿ ಅಂತ ಹೇಳಿಬಿಟ್ಟು ಅಷ್ಟು ಚಂದದ ಮಕ್ಕಳನ್ನ ಕೊಡ್ತಾನೆ ಅಂತ ಅನಿಸುತ್ತೆ. ಸೊ ನನ್ನ ಮಗಳು ಹುಟ್ಟಿದ್ಮೇಲೆ ನನಗೆ ಐ ಫೆಲ್ಟ್ ಸೋ ಹ್ಯಾಪಿ. ಆ ಮದರ್ಹುಡ್ನ ನಿಜವಾಗ್ಲೂ ಎಂಜಾಯ್ ಮಾಡಿದ್ದೀನಿ ನಾನು. ಆ ಮದರ್ಹುಡ್ 2 ವರ್ಷ ಅವಳಿಗೆ ಫೀಡಿಂಗ್ ಮಾಡಿರೋದಾಗಲಿ ಇನ್ನೊಂದಾಗಲಿ ಅದು ಯಾವತ್ತೂ ನಮ್ಮ ಲೈಫಲ್ಲಿ ಮರ್ತೋಗೋ ಅಂಥ ದಿನಗಳೇ ಅಲ್ಲ. ಅಷ್ಟು ಚೆನ್ನಾಗೇ ಇತ್ತು ನನ್ನ ಮಗಳದ್ದು ಒಂದು ಮದರ್ಹುಡ್ ಜರ್ನಿ. ಇದ್ರದ್ದು ಏನಂತ ನೋಡಬೇಕು, ಇನ್ನೂ ಹೇಗೆ ಏನು ಅಂತ ನನಗೂ ಐಡಿಯಾ ಇಲ್ಲ ಯಾವ ಥರ ಅಂತ. ಇನ್ನು ಇದು ತುಂಬ ವೆರಿ ವೆರಿ ಅರ್ಲಿ ಅಲ್ವಾ. ಇನ್ನು ಫಸ್ಟು ಒಂದು ಪೀರಿಯಡ್ ಮಿಸ್ ಆಗಿ 2 days ಅಷ್ಟೇ ಆಗಿರೋದು. ಸೊ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಫೋಲಿಕ್ ಆ್ಯಸಿಡ್ ಎಲ್ಲ, ಮತ್ತು ಈ ವರ್ಷ ಯಾವ ಫೋಲಿಕ್ ಆ್ಯಸಿಡು ತೊಗೊಂಡಿಲ್ಲ, ಎಂಥದ್ದು ತೊಗೊಂಡಿಲ್ಲ, ಹಾಗೆ ಪ್ರೆಗ್ನೆಂಟ್ ಆಗಿದ್ದೀನಿ. ಸೊ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಒಪಿನಿಯನ್ ಎಲ್ಲ ತಿಳ್ಕೊಂಡು ಇನ್ನು ನೆಕ್ಸ್ಟು
ನಿಮ್ಮ ಜೊತೆ ನಾನು ಎಲ್ಲದನ್ನು ನನ್ನ ಹೋಲ್ 9 ಮಂತ್ಸ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದ ಯೂನಿವರ್ಸ್, ಟು ದ ಗಾಡ್. ನಾವು ನಂಬಿರೋಂಥ ಸತ್ಯನಾರಾಯಣ ಸ್ವಾಮಿ ನಮ್ಮನ್ನು ಯಾವತ್ತೂ ಯಾವ ವಿಷಯದಲ್ಲೂ ಕೂಡ ನಮಗೆ ಇದುವರೆಗೂ ಬೇಜಾರು ಮಾಡಿಲ್ಲ. ಈ ಸಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ದಾಗಲೂ ಕೂಡ ನಾವು ಬೇಡ್ಕೊಂಡಿದ್ದು ಒಂದೇ, ಇನ್ನೊಂದು ಮಗುನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಬ್ಲೆಸ್ ಮಾಡಿ ಅಷ್ಟೇ ನಾವು ಕೇಳ್ಕೊಂಡಿದ್ದು. ಅಲ್ಲೂ ಕೂಡ ಒಂದು ಕಾಯಿ ಏನೋ ತೊಟ್ಲುಗಾಯಿ ಬಂತು. ನಮ್ಮ ತಕ್ಷವಿದ್ರಲ್ಲಿ ಹಂಗಿರಲಿಲ್ಲ. ತಕ್ಷವಿದ್ರಲ್ಲಿ 5 ಕಾಯಿ ಹೊಡೆದ್ವಿ, 5 ಕಾಯಿ ತೊಟ್ಲುಗಾಯಿ ಬಂದಿತ್ತು. ಅದು ಗೊತ್ತಲ್ಲ, ಶುಭ ಸೂಚನೆ ಅಂತ ಹೇಳ್ತಾರಲ್ಲ ಆ ರೀತಿ. ಬಟ್ ಈ ಸರಿ ಒಂದು ತೆಂಗಿನಕಾಯಿ ತೊಟ್ಲುಗಾಯಿ ಬಂತು. ಅವ್ರು ಅದನ್ನು ನೋಡಿದ ತಕ್ಷಣ ಹೇಳಿದ್ರು, ಓಕೆ ಒಂದು ಶುಭ ಸೂಚನೆ ಇದೆ ನಿಮ್ಮ ಮನೆಯಲ್ಲಿ ಅಂತ ಹೇಳಿದರು ನಮಗೆ. ಸೊ ಅದಾದಮೇಲೆ ಅಲ್ಲಿಂದ ಆಗಸ್ಟ್ ಮಂತು. ಸೊ ಈ ಒಂದು ಜುಲೈ ಆ್ಯಂಡ್ ಆಗಸ್ಟ್ ಮಂತ್ ಏನಿದೆಯಲ್ಲ, ಆಗಸ್ಟ್ ಮಂತಿನ ಎನಿವೇಸ್ ನನಗೆ ಗೊತ್ತಿರಲ್ಲ ನಾನು ಕನ್ಸೀವ್ ಆಗೋದು. ಬಟ್ ಜುಲೈ ಮಂತ್ ಏನಿದೆಯಲ್ಲ, ಇಟ್ ಇಸ್ ಕಂಪ್ಲೀಟ್ಲಿ ಹೆಲ್ಡ್ ಅಪ್ ಮಂತ್ ನಮಗೆ. ಯಾಕೆಂದರೆ ನಾವು ಅವಾಗ ಜಾಗ ನೋಡ್ತಾ ಇದ್ವಿ, ಫಾರ್ಮ್ ಲ್ಯಾಂಡ್ ತೊಗೋಬೇಕು ಅಂತ ಹೇಳಿಬಿಟ್ಟು ಮರಳವಾಡಿಗೆ ಎಷ್ಟು ಸರಿ ಓಡಾಡಿದ್ದೀವಿ, ಎಷ್ಟು ಟ್ರಾವೆಲಿಂಗಲ್ಲಿದ್ವಿ. ಆಮೇಲೆ ಆ ಜುಲೈ ಮಂತ್ ಕಂಪ್ಲೀಟಾಗೆ ಕಳುಲೆ ತಿಂದಿದ್ದೀನಿ, 4 ಸರಿ ತಿಂದಿದ್ದೀನಿ, ಕಳುಲೆ ತಿಂದಿದ್ದೀನಿ. ಅದಾದಮೇಲೆ ಹಬ್ಬದ್ದು 2 ದಿನದ ಹಿಂದೆ, ಅಂದರೆ ಹಬ್ಬ 8ನೇ ತಾರೀಕು ಆಯಿತು, 10ನೇ ತಾರೀಕುವರೆಗೂ ಚೆನ್ನಾಗಿ ಪೈನಾಪಲ್ ತಿಂದಿದ್ದೀನಿ. ಹಬ್ಬಕ್ಕೆ ತಂದಿದ್ದು ಪೈನಾಪಲ್ 2 ಪೈನಾಪಲ್ ಇಷ್ಟಿಷ್ಟು ದೊಡ್ಡದು, ಅಷ್ಟನ್ನು 2 ದಿನ ತಿಂದಿದ್ದೀನಿ ನಾನು ಕಂಪ್ಲೀಟಾಗೆ. ಆ್ಯಂಡ್ ಅವತ್ತು ತಿಂದ್ಬಿಟ್ಟು ಅದ್ರ ನೆಕ್ಸ್ಟ್ ಡೇನೇ ನಾನು ನೆಕ್ಸ್ಟ್ ಡೇನೇ ನಾನು ಚೆಕ್ ಮಾಡಿರೋದು. ಅಂದರೆ ಆಗಸ್ಟ್ 10th ಐ ಸಪೋಸ್ ಟು ಗೆಟ್ ಮೈ ಪೀರಿಯಡ್, ಬಟ್ ನಾನು ಆಗಸ್ಟ್ 12th ಚೆಕ್ ಮಾಡಿದ್ದೀನಿ ಅಷ್ಟೇ. 1 ಡೇ ಡಿಲೇ ಆಯ್ತಲ್ಲ, ಅಯ್ಯೋ ಬಿಡು ಮೋಸ್ಟ್ಲಿ ಏನೋ ಸ್ಟ್ರೆಸ್ಸಿಗೆ ಆಗಿರಲ್ಲ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದೆ. ಆ್ಯಂಡ್ ಅದಾದಮೇಲೆ ಆಗಸ್ಟ್ 12ಗೂ ಬೆಳಗ್ಗೆ ಆಗಲಿಲ್ಲ ನಾನು. ಸೊ ಆವಾಗ ಓಕೆ ಫೈನ್, ಯಾಕೆಂದರೆ ನನ್ನ ಸ್ಕೂಲ್ ಡೇಸಿಂದ ನನ್ನ ಡೇಟ್ ಗೊತ್ತು, ನಾನು ಯಾವತ್ತೂ ಡಿಲೇ ಆಗೋಲ್ಲ. ನಂದು 30 days ಪೀರಿಯಡ್ ಸೈಕಲ್ ಇರೋದ್ರಿಂದ ನಾನು ಯಾವತ್ತೂ ಕೂಡ ನಂದು ಆ ಕಡೆ ಈ ಕಡೆ ಆಗೇ ಇಲ್ಲ. ನನ್ನ ಪಾಪು ಹುಟ್ಟಿದ್ಮೇಲೆ ಮಾತ್ರ ಡೇಟ್ ಚೇಂಜ್ ಆಯಿತು, ಅದಲು ಬದಲಿ ಆಯಿತು. ಬಟ್ ಅಲ್ಲಿಂದ ಇಲ್ಲಿವರೆಗೂ ಯಾವತ್ತೂ ನಂದು ಸ್ಕಿಪ್ ಆಗಿಲ್ಲ ಪೀರಿಯಡ್ಸು ಆ ಥರ. ಸೊ ನನ್ನ ಸಿಕ್ಕಾಪಟ್ಟೆ ಹೆಲ್ದಿ ಬಾಡಿ ನಂದು ಆ್ಯಸ್ ಆಫ್ ನೌ. ಇಟ್ ಈಸ್ ವೆರಿ ವೆರಿ ಹೆಲ್ದಿ ಬಾಡಿ ಅಷ್ಟೇ, ಓಕೆನಾ. ಸೊ ಹಾಗಾಗಿ ನನಗೆ ಗೊತ್ತು ನನ್ನ ಡೇಟ್ ಯಾವತ್ತೂ ಡಿಲೇ ಆಗಲ್ಲ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿತ್ತು. ಬಟ್ 1 ಡೇ ಡಿಲೇ ಆದಮೇಲೆ ಒಂಚೂರು ವೆಯ್ಟ್ ಮಾಡಿದೆ. ಮತ್ತು ಹಬ್ಬಕ್ಕೆ ಕರೆಯೋದಕ್ಕೋಸ್ಕರ ಎಲ್ಲರ ಮನೆಯೂ 3rd ಫ್ಲೋರು, 2nd ಫ್ಲೋರು, 1st ಫ್ಲೋರ್ ಎಲ್ಲ ಹತ್ತಿ ಇಳಿದಿದ್ದೀನಿ. ಎಲ್ಲರ ಮನೆಯೂ ಆಲ್ಮೋಸ್ಟ್ ನಾನು ಯಾರ್ಯಾರ ಮನೆ ಕರಿತೀನಿ ಎಲ್ಲರ ಮನೆ, ಬಿಕಾಸ್ ಅವತ್ತು ಅಮ್ಮ ಹೋಗಿರಲಿಲ್ಲ, ನಾನೇ ಹತ್ತಿ ಇಳಿದಿದ್ದೀನಿ. ಅವತ್ತು ನಂಗೆ ಸ್ವಲ್ಪ ಸೊಂಟ ನೋವು ಬಂತು ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಸಿಮ್ಟಮ್ಸ್ ಇರಲಿಲ್ಲ ನನಗೆ. ಈ ಬ್ರೆಸ್ಟ್ ಪೇಯ್ನ್ ಬರೋದಾಗಲಿ ಅದಾಗಲಿ ಏನೂ ಸಿಮ್ಟಮ್ಸ್ ಇರಲಿಲ್ಲ. ಆದರೂ ಹಬ್ಬ ಮುಗಿಸ್ಕೊಂಡ್ವಿ. ಹಬ್ಬ ಎಲ್ಲ ಆದಮೇಲೆ ನೆಕ್ಸ್ಟು 12th ನಾನು ಚೆಕ್ ಮಾಡಿದ್ದು. ಸೊ ಇಷ್ಟೆಲ್ಲ ಕಳುಲೆ ಎಲ್ಲ ತಿಂದು, ಇಷ್ಟೆಲ್ಲ ಪೈನಾಪಲ್ ತಿಂದು ಆ ಮಂತ್ ನಾನು ಅದು ಹೆಂಗೆ ನಾನು ಕನ್ಸೀವ್ ಆದ್ನೋ ನನಗೆ ನಿಜವಾಗ್ಲೂ ಅದೊಂಥರ ಶಾಕಿಂಗೆ. ನಮ್ಮ ಸೋಮನೇ ತುಂಬ ಶಾಕ್ ಪಟ್ಟರು, ಆ್ಯಕ್ಚುಲಿ ಅಮ್ಮನೂ ಶಾಕ್ ಪಟ್ಟರು. ಯಪ್ಪ ಇದೇನಿದು ಹಿಂಗೆಲ್ಲ. ಆಮೇಲೆ ಏಡಿ ಎಷ್ಟು ತಿಂದಿದ್ದೀನಿ ಗೊತ್ತಾ ಜುಲೈ ಮಂತಲ್ಲಿ ನಾನು, ಸಿಕ್ಕಾಪಟ್ಟೆ ಏಡಿ ತಿಂದುಬಿಟ್ಟೆ. ಸಿಕ್ಕಾಪಟ್ಟೆ ಹೀಟ್ ಅದು. ಸೊ ನನಗೆ ಅದಕ್ಕೆ ಯಾವಾಗಲೂ ನಾನು ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಹೆಲ್ದಿ ಬಾಡಿನ ನನಗೆ ಕೊಟ್ಟಿರೋದಕ್ಕೆ, ಒಂದು ಮಗು ಹೇರೋದಕ್ಕೆ ಅಂತ ಅಷ್ಟೇ. ಸೊ ಈ ಒಂದು ಹ್ಯಾಪಿ ನ್ಯೂಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಸಖತ್ ಖುಷಿ ಆಗ್ತದೆ. ಬ್ಲೆಸ್ ಆಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಬ್ಲೆಸ್ಸಿಂಗ್ಸ್ನ ದಯವಿಟ್ಟು ತಿಳಿಸಿ ಏನನ್ನಿಸ್ತಾ ಇದೆ ಅಂತ. 2nd ಪ್ರೆಗ್ನೆನ್ಸಿ ಆ್ಯಂಡ್ ನೀವು ಯಾರು ಪ್ರೆಗ್ನೆಂಟ್ ಇದ್ದರೆ ನಿಮ್ಮ ಜರ್ನಿ ಜೊತೆ ನನ್ನ ಜರ್ನಿನೂ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿರೋದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನನಗೆ ಗೊತ್ತಿರೋದನ್ನು ನಾನು ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇರ್ತೀನಿ. ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಬಾಯ್.